ನೀವು ದೈವಿಕ ಚೂರ್ಣ ಕುರಿತು ಎಷ್ಟೋ ವಿಡಿಯೋ ಕ್ಲಿಪ್ಗಳನ್ನು ಬಿಟ್ಟಿದ್ರೂ ಕೂಡ ಮತ್ತೆ ಮತ್ತೆ ದೈವಿಕ ಚೂರ್ಣವನ್ನು ಹೇಗೆ ತಯಾರಿಸುವುದು, ದೈವಿಕ ಚೂರ್ಣ ಎಲ್ಲಿ ಸಿಗುತ್ತದೆ, ದೈವಿಕ ಚೂರ್ಣ ಎಂದರೇನು ಅನ್ನೋ ಪ್ರಶ್ನೆ ಹಾಕ್ತೀರಿ. ಅದಕ್ಕೆ ಉತ್ತರವಾಗಿ ನಾನು ಒಂದೇ ವಿಷಯ ಕುರಿತು ಒಂದು 3-4 ಕ್ಲಿಪ್ಗಳನ್ನು ಈಗಾಗಲೇ ಬಿಟ್ಟಿದ್ದೀನಿ. ಬೇರೆ ಬೇರೆ ಸ್ವಲ್ಪ ವಿವರಣೆ ಕೊಟ್ಟು ಅವು ಬೇರೆನೇ ಅದ, ಮೊದಲಿಕ್ಕಿಂತ ಭಿನ್ನವಾಗಿದ್ದಾವ, ಬೇರೆ ಆಗಿದಾವ. ಈಗ ಅದೇ ದೈವಿಕ ಚೂರ್ಣವನ್ನು ನೀವು ತುಂಬ ಜನ ತರಿಸ್ಕೊಳ್ತಾ ಇದ್ದೀರಿ. ಏನೋ ಶ್ರದ್ಧೆ ಇಟ್ಟು, ವಿಶ್ವಾಸ ಇಟ್ಟು, ನಾನು ಹೇಳಿದ್ದನ್ನು ನಂಬಿಕೊಂಡು ಒಪ್ಪಿಕೊಂಡು ಆಶ್ರಮದಿಂದ ದೈವಿಕ ಚೂರ್ಣವನ್ನು ತಯಾರಿದ್ದನ್ನು ತರಿಸ್ಕೊಳ್ತಾ ಇದ್ದೀರಿ. ಅದನ್ನು ನೀವೇ ಮನೆಯೊಳಗೆ ಮಾಡಿಕೊಳ್ಳಿ ಅಂತ ನಾನು ಪದೇ ಪದೇ ಹೇಳ್ತೀನಿ. ಮನೆಯೊಳಗೆ ಮಾಡಿಕೊಳ್ಳಿ, ಅಲ್ಲೇ ಕೂತ್ಕೊಂಡು ನಾ ಬ್ಲೆಸ್ ಮಾಡ್ತೀನಿ, ಸ್ವಲ್ಪ ಗುರುದಕ್ಷಿಣೆ ಹಾಕಿದರೆ ಅಂತೇನೂ ಹೇಳಿದ್ದೀನಿ. ಅದಾಗಿ ಸಹಿತ ಏನೋ ಒಂದು ಅಸೀಮ ವಿಶ್ವಾಸ ಗುರುಗಳ ಮೇಲೆ ನೀವೇ ತಯಾರು ಮಾಡಿದ್ದನ್ನು ಕಳಿಸಿ ಅಂದ್ಕೊಂಡು ಹೇಳ್ತೀರಿ. ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಯಾಕಂದರೆ ಕಾಸ್ಟ್ಲಿ ಅನಿಸಿದ್ರು ಕೂಡ ನಾನು ತುಂಬ ಖರ್ಚಾಗತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಅದರಲ್ಲಿ ಸೊ ಕಾಸ್ಟ್ಲಿ ಆದರೂ ಕೂಡ ನೀವು ತರಿಸ್ಕೊಳ್ತಾ ಇದ್ದೀರಿ, ಅದು ಕಾಸ್ಟ್ಲಿನೇ ಅದು. ಓಕೆ, ಆಯಿತಾ. ಈಗ ಇಂಥ ದೈವಿಕ ಚೂರ್ಣವನ್ನು ನೀವು ಹೇಗೆ ಬಳಸೋದು ಅಂತ ಹೇಳ್ತಾ ಇದ್ದೀರಲ್ಲ, ಅದರ ಮತ್ತೊಂದು ಅದ್ಭುತ ಪ್ರಯೋಗ ಎಷ್ಟೋ ಜನರ ಮೇಲೆ, ಯಾಕಂದರೆ ಇಂಗ್ರೀಡಿಯೆಂಟ್ ಏನದ ಅದರ ಮೇಲಿಂದ ನಾನು ತಾಂತ್ರಿಕ ಉಪಯೋಗಕ್ಕೆ ಮತ್ತು ಆರೋಗ್ಯದ ಕುರಿತು ಅದರ ಬಳಕೆಯನ್ನು ಮಾಡಿಕೊಂಡು ನಾವು ಹೆಂಗೆ ಸಂಪೂರ್ಣ ನಮ್ಮ ಅನಾರೋಗ್ಯ ಸ್ಥಿತಿಯನ್ನು ಸುಧಾರಿಸ್ಕೋಬೇಕು ಅನ್ನೋದ್ರ ಕುರಿತು ನಾನು ಪ್ರಯೋಗ ಮಾಡಿದ್ದೀನಿ. ನೆನಪಿಡಿ, ದೈವಿಕ ಚೂರ್ಣವನ್ನು ಒಂದಿಷ್ಟು, ಒಂದು ಅರ್ಧ ಚಮಚೆಯಷ್ಟು ದೈವಿಕ ಚೂರ್ಣ, ಒಂದು ಸ್ವಲ್ಪ, ಒಂದು ಗಿರ್ದ ಲಿಂಬೆ ಹಣ್ಣು, 1/4 ಆಫ್ ಲಿಂಬು, ಆನಂತರ ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಸೈಂಧವ ಲವಣ, ಇಷ್ಟು ಹಾಕಿಬಿಡಿ. ಅರ್ಧ ಚಮಚೆ ದೈವಿಕ ಚೂರ್ಣ, ಸ್ವಲ್ಪ ಸೈಂಧವ ಲವಣ, ಆನಂತರ ಜೇನುತುಪ್ಪ, ಕಾಲು ಭಾಗ ಲಿಂಬೆ. ಇದನ್ನು ದಿನಾಲು ಬೆಳಗ್ಗೆ ಕುಡೀರಿ. ನಿಮಗೆ ಹೇಳ್ತೀನಿ ನಾನು, ನಿಮಗೆ ಹಾರ್ಟ್ ಬ್ಲಾಕೇಜ್ ಅದು ಅಂದರೆ ಇದ್ರ ಮೇಲೆ ಕಮ್ಮಿ ಆಗುತ್ತೆ ನಾ ಹೇಳೋದಿಲ್ಲ. ಪ್ಲೀಸ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್, ಹೌದಾ? ಅದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ಮತ್ತು ಹಾರ್ಟ್ ಬ್ಲಾಕೇಜಸ್, ಆರ್ಟ್ರೀಸ್ ಬ್ಲಾಕೇಜಸ್ ಆಗಿದ್ರೆ ಖಂಡಿತವಾಗಿ ಹೇಳ್ತೀನಿ, ಇದನ್ನು ಪರೀಕ್ಷೆ ಮಾಡಿ ದಿನಾಲು ಅರ್ಧ ಚಮಚೆ ತೊಗೊಂಡು ಹೋದ್ರಪ್ಪ ಅಂದ್ರೆ ನಿಮ್ಗೆ ಆರ್ಟ್ರೀಸ್, ರಕ್ತನಾಳಗಳಲ್ಲಿ ಎಡಸುತನ ಬಂದಿದ್ದು, ಆನಂತರ ಅದು ಹೀಗೆ ಅಕ್ಯುಮಿಲೇಷನ್ ಆಗ್ತಾ ಅನ್ವಾಂಟೆಡ್ ಥಿಂಗ್ಸ್ ಅಕ್ಯುಮಿಲೇಷನ್ ಆಗಿ ಅದರ ರಕ್ತನಾಳದ ಡೆನ್ಸಿಟಿ ಕಮ್ಮಿಯಾಗಿ ಒತ್ತಡ ಹೆಚ್ಚಾಗುತ್ತೆ. ಪ್ಲಸ್ ಸೂಕ್ಷ್ಮ ಕ್ಯಾಪಿಲರೀಸ್ಗೆ, ಸೂಕ್ಷ್ಮವಾದಂಥ ಕೂದಲೆಳೆಯಕ್ಕಿಂತಲೂ ಸೂಕ್ಷ್ಮವಿರ್ತಕ್ಕಂಥ ಸಣ್ಣ ರಕ್ತನಾಳಗಳಿಗೆ ಅದು ಕೊನೆಯದಾಗಿ ಮುಟ್ಟೋದಿಲ್ಲ. ಅದಕ್ಕೆ ರಕ್ತ ತಿಳು ಆದಾಗ ಅದು ಮೂಡ್ತದೆ. ಈಗ ರಕ್ತ ಏನಾಗಿದೆ, ಗಟ್ಟಿಯಾಗಿದೆ. ರಕ್ತ ಗಟ್ಟಿಯಾಗಿದ್ದಕ್ಕೆ ಮಿದುಳಿಗೆ ಹೋಗ್ತಾ ಇಲ್ಲ, ಕಾಲುಗಳಿಗೆ ಹೋಗ್ತಾ ಇಲ್ಲ, ಬೇರೆ ಬೇರೆ ಸೂಕ್ಷ್ಮ ರಕ್ತನಾಳಗಳಿಗೆ ಹೋಗ್ತಾ ಇಲ್ಲ. ಅದನ್ನು ಈ ದೈವಿಕ ಚೂರ್ಣ ಪರಿಹಾರ ಮಾಡ್ತದೆ. ಸುಮಾರು 111 ದಿವಸ ಬಿಟ್ಟು ಬಿಡದೆ ಒಂದಿಷ್ಟು ತೊಗೊಂಡು ನೋಡಿ. 111 ದಿವಸ ಮಾತ್ರ ಬೇಗ ಆಗಲ್ಲ, ಯಾಕಂದರೆ ಸ್ಲೋಲಿ ಅದ್ರದ್ದು ಪರಿಹಾರ ಇರ್ತದೆ, ಪರಿಣಾಮ ಇರ್ತದೆ. ಇದನ್ನು ಯಾಕೆ ನೋಡಬಾರ್ದು? ಭಾಳ ಅದ್ಭುತದ ರೀ. ಅರ್ಧ ಚಮಚೆ, ಕೇವಲ ಅರ್ಧ ಚಮಚೆ, ಸೀದ ಮಿರಾಕಲ್ ಆಫ್ ದೈವಿಕ ಚೂರ್ಣ. ತಾಂತ್ರಿಕ ಸಮಸ್ಯೆಗಳಿಗೂ ಕೂಡ ಇದು ಪರಿಹಾರ ಕೊಡುತ್ತೆ, ಆರೋಗ್ಯದ ಸಮಸ್ಯೆಗೂ ಕೂಡ ಪರಿಹಾರ ಕೊಡುತ್ತೆ. ಇದರದ್ದು ವಿಶೇಷತೆ ಏನಪ್ಪ ಅಂತಂದ್ರೆ, ನೀವು ಯಾವುದೋ ಜಡ್ಡಿಗೆ ಇದನ್ನು ತೊಗೊತೀರಿ, ಅದು ಮತ್ತೊಂದು 4 ಜಡ್ಡು ಕಮ್ಮಿ ಮಾಡ್ತಿದ್ದು. ದೈವಿಕ ಚೂರ್ಣ ಅನ್ನೋದು ಒಂದು ಜಡ್ಡಿಗೆ, ಈಗ ನಾ ಹೇಳಿದೆ ಹಾರ್ಟ್ ಬ್ಲಾಕೇಜ್ ಆಗಿದ್ರೆ, ಆರ್ಟ್ರಿ ಬ್ಲಾಕೇಜ್ ಆದರೆ ಕಮ್ಮಿ ಆಗುತ್ತೆ ಅಂತಕೊಂಡು ಇದಕ್ಕೆ ನೀವು ತೊಗೊಂಡ್ರಿ. ಇದ್ರ ಜೊತೆಗೆ ಮತ್ತೆ ಬೇರೆ 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 ಲಾಭಗಳನ್ನು ಅದು ಕೊಡ್ತದೆ. ಅದು ನಿಮಗೆ ಅಗೋಚರವಾದ ಲಾಭಗಳನ್ನು ಕೊಡ್ತದೆ. ಹೆಂಗೆ, ಈಗ ಒಂದು ಅಲೋಪತಿ ಒಳಗೆ ಒಂದು ಗುಳಿಗೆ ತೊಗೊಂಡ್ರೆ ಅದು ಸೈಡ್ ಎಫೆಕ್ಟ್ ಕೊಡ್ತದೆ. ಆ ಸೈಡ್ ಎಫೆಕ್ಟಿಗೆ ಮತ್ತೊಂದು ಗುಳಿಗೆ ಕೊಡ್ತಾರೆ, ಅದಕ್ಕೊಂದು ಸೈಡ್ ಎಫೆಕ್ಟ್ ಇರ್ತದೆ. ಹೀಗೆ ಪ್ರತಿಯೊಂದು ಗುಳಿಗೆ ಔಷಧಿಗೆ ಅಲ್ಲಿ ಸೈಡ್ ಎಫೆಕ್ಟ್ ಇದ್ದರೆ ಇಲ್ಲಿ ಬೈ ಎಫೆಕ್ಟ್ ಇರ್ತದೆ, ಹೌದಾ? ಇದನ್ನು ತೊಗೊಂಡ್ರೆ ಅದು ಫ್ರೀ ಸಿಗುತ್ತೆ ನಿಮಗೆ, ಆ ಪರಿಹಾರ ಫ್ರೀ ಸಿಗುತ್ತೆ. ಆದ ಕಾರಣ
ಟೆಸ್ಟ್ ಮಾಡಿದ್ದೀನಿ. ನಾ ಏನು ಟೆಸ್ಟ್ ಮಾಡೀನಿ ಆ ಟೆಸ್ಟನ್ನು ನೀವೇ ಮಾಡಿ. ಸ್ವಲ್ಪ ದಿವಸ ತೊಗೊಂಡು ನೋಡಿ, ಒಳ್ಳೇದು ಅನಿಸಿದ್ರೆ ತೊಗೊಳ್ಳಿ. ಇದ್ರ ಕೂಡ ಇನ್ನೂ ಒಬ್ಬರಿಗೆ ಹೇಳಿದ್ದೆ, ಒಂದಿಷ್ಟು ವಯಸ್ಸಾದವರು 50, ಇದು ಕಾಮನ್ಲಿ ನೀವು ದೈವಿಕ ಚೂರ್ಣ, ಲಿಂಬು, ಜೇನುತುಪ್ಪ, ಸ್ವಲ್ಪ ಸೈಂಧವ ಲವಣ ತೊಗೊಂಡ್ರೆ ಇದು ಆಯಿತು ಕಾಮನ್ನಾಗಿ. ಇದ್ರ ಕೂಡ ಇಷ್ಟೇ ಒಂದು ಪಿಂಚ್ ಒಂದು ಕಡಲೆಕಾಳಷ್ಟು ಬೇಕಿಂಗ್ ಸೋಡಾ ಇದ್ರ ಕೂಡ ಕೂಡಿಸಿ ತೊಗೊಂಡ್ರೆ ಅದರ ಪರಿಣಾಮ ಭಾಳ ಅದ್ಭುತ. ಸೋಡಿಯಂ ಬೈಕಾರ್ಬನೇಟ್ ಅಂತ ಹೇಳ್ತಾರಲ್ಲ, ಅದನ್ನು ತೊಗೊಂಡು ನೋಡಿ. ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಅಂತ ಸ್ವಲ್ಪ ಅಗ್ದಿ ಸ್ವಲ್ಪ ರೀ, ಹೆಚ್ಚು ತೊಗೋಬೇಡ್ರಿ. ಇವು ಎಷ್ಟು ಕಡಿಮೆ ತೊಗೊಂಡಾಗ ಎಷ್ಟು ಅದ್ಭುತವಾದ ಪರಿಣಾಮವನ್ನು ಕೊಡ್ತಾವೋ, ಹೆಚ್ಚು ತೊಗೊಂಡ್ರೆ ಕೆಟ್ಟ ಪರಿಣಾಮವನ್ನು ಕೊಡ್ತಾವೆ. ನೆನಪಿಡಿ, ಚಲೋ ಆಯ್ತು ಅಂದ್ಕೊಂಡು ಹೆಚ್ಚು ತೊಗೊಳ್ಳೋಂಗಿಲ್ಲ. ಆದ ಕಾರಣ ಇದನ್ನು ಕೂಡಿಸಿ ತೊಗೊಳ್ಳಿ. ರಿಸಲ್ಟ್ ಕಂಡಾಗ ನನ್ನ ಮುಂದೆ ಸ್ವಲ್ಪ ಹಂಚ್ಕೊಡ್ರಲ್ಲ. ಸೊ ಭಾಳ ತೊಗೋಬೇಡಿ. ಏನಾದರೂ ನಿಮಗೆ ತೊಂದರೆ ಅನಿಸ್ತೀರಿ, ಇಮ್ಮಿಡಿಯೇಟ್ಲಿ ಸ್ಟಾಪ್ ಮಾಡಿರಿ. ಗೊತ್ತಾ, ಇದರಿಂದ ಸೈಡ್ ಎಫೆಕ್ಟ್ 100ಕ್ಕೆ 99% ಇಲ್ಲ. 1% ನನಗೂ ಗೊತ್ತಿಲ್ಲ, ಯಾಕಂದರೆ ಸರ್ವಜ್ಞ ಅಲ್ಲ, ದೇವರಲ್ಲ. ಒಂದಿಷ್ಟು ನ್ಯೂನತೆಗಳು ಇರಲೂಬಹುದು, ಅದು ನನಗೆ ಗೊತ್ತಿಲ್ಲ. ಆ 1% ನ್ಯೂನತೆ ನನಗೆ ಗೊತ್ತಿಲ್ಲ. ಸೊ 1000ಕ್ಕೊಬ್ಬರಿಗೆ ಅಥವಾ ಲಕ್ಷಕ್ಕೊಬ್ಬರಿಗೆ ಒಂದೇನೋ ಏರ್ಪೇರ್ ಆಗಬಹುದು. ಎಲ್ಲರಿಗೂ ಆಗುತ್ತಂತಲ್ಲ. ಕಾರಣ ಹಂಗೆ ಅನಿಸಿದ್ರೆ ಇಮಿಡಿಯೇಟ್ಲಿ ಇದಕ್ಕೆ ಸೈಡ್ ಎಫೆಕ್ಟ್ ಇಲ್ಲವೇ ಇಲ್ಲ. ಅದಾಗಿ ಸಹಿತ ನಿಮ್ಗೆ ಇದನ್ನು ತೊಗೊಂಡಿದ್ದಕ್ಕೆ ಆಗೈತಿ ಅನಿಸಿದ್ರೆ ಇಮಿಡಿಯೇಟ್ಲಿ ಬಿಟ್ಬಿಡಿ. 100ಕ್ಕೆ 199 ಇಲ್ಲವೇ ಇಲ್ಲ. ಆದರೆ ಅನಿಸಿದ್ರೆ ಬಿಟ್ಟುಬಿಡಿ. ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ದೈವಿಕ ಚೂರ್ಣ ನಿಜವಾಗಲೂ ದೈವಿಕ ಚೂರ್ಣವೇ. ಹೇಳತೀರದ ಲಾಭಗಳು, ಪರಿಹಾರಗಳು ಅದರಿಂದ ಆಗ್ತವೆ. ತಂತ್ರ ಯೋಗದೊಳಗೂ ಕೂಡ ತಾಂತ್ರಿಕ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತದೆ. ಪ್ಲಸ್ ನಿಮ್ಮ ಮನೆ ನೆಗೆಟಿವಿಟಿ ತೆಗಿತದೆ, ನಿಮ್ಮ ಬಿಸ್ನೆಸ್ ಹೆಚ್ಚು ಮಾಡ್ತದೆ. ಆನಂತರ ನಿಮ್ಮ ನೆಗೆಟಿವಿಟಿ ತೆಗೆದು ಪಾಸಿಟಿವಿಟಿ ಕೊಡ್ತದೆ. ಹೌದಾ, ನಿಮ್ಮ ಪ್ರತಿಯೊಂದು ಕೆಲಸದ ಯಶಸ್ಸನ್ನು ಇದು ಕೊಡ್ತದೆ. ಸೊ ಸದಾ ದೈವಿಕ ಚೂರ್ಣ ಇಟ್ಕೋರಿ. ನಂದು ಯೂಟ್ಯೂಬ್ನೊಳಗೆ ಈ ಕ್ಲಿಪ್ಪನ್ನು ನೋಡ್ತಾ ಇರ್ರಿ. ಅವಾಗ ಯಾವುದೋ ಸಮಸ್ಯೆಗೆ ಪರಿಹಾರ ಹೇಳುವಾಗ ದೈವಿಕ ಚೂರ್ಣದ ಲಾಭವನ್ನು ನಾನು ಹೇಳ್ತಾ ಇರ್ತೀನಿ. ಪ್ರತ್ಯೇಕವಾಗಿ ಹೇಳಿದರೂ ಕೂಡ ಮತ್ತೆ ಒಂದು ಯಾವುದೋ ಒಂದು ಪರಿಹಾರಕ್ಕೆ ಹೇಳೋ ಮುಂದೆ ಇದೊಂದು ಚೂರ್ಣದ ಒಂದು ಸಣ್ಣ ಒಂದು ಕಿರು ಒಂದು ಸಹಾಯ ಪರಿಹಾರ ಅದೆಲ್ಲ ಬರ್ತದೆ. ಅದನ್ನು ಗಮನಿಸ್ರಿ. ಅವಾಗ ನಿಮ್ಮಲ್ಲಿರ್ತಕ್ಕಂಥ ಈ ದೈವಿಕ ಚೂರ್ಣವನ್ನು ಮತ್ತೊಮ್ಮೆ ನೆನಪಿಡಿ, ನೀವು ತಯಾರು ಮಾಡಿದ್ದು ದೈವಿಕ. ಆದರೆ ಇನ್ನೊಂದು 2 ಬೇರು ನಿಮಗೆ ಎಂದೆಂದೂ ಸಿಗದ ಮತ್ತು ನಿಮಗೆ ಗೊತ್ತೂ ಆಗದ, ಇಲ್ಲಿ ಸಮೀಪದಲ್ಲಿ ಎಲ್ಲೂ ಸಿಗೋದಿಲ್ಲ ಅಂಥ ಒಂದು ಅದ್ಭುತವಾದ ಆರೋಗ್ಯಕ್ಕೆ ಅನುಕೂಲಕರವಾಗುವಂತಹ ಈ ದೈವಿಕ ಚೂರ್ಣವನ್ನು ದೈವತ್ವವನ್ನು ಹೊಂದುವಂತೆ ಮಾಡುವ 2 ಬೇರುಗಳು ಅದರಲ್ಲಿ ಕೂಡಿದ್ದ ಕಾರಣ ಅದು ಭಾಳ ಅದ್ಭುತ ಇದೆ. ಕಾರಣ ಇದು ಆದಿದೈವಿಕ ಚೂರ್ಣ ಅಂತಾಗತ್ತೆ. ಆ ಅದ್ಭುತವಾದ ಬೇರುಗಳು ಕೂಡಿದಾಗ ಆದಿದೈವಿಕ ಆಗುತ್ತೆ. ನೀವು ಮಾಡಿಕೊಂಡದ್ದು ದೈವಿಕ ಆಗುತ್ತೆ. ಇದನ್ನು ನೆನಪಿಡಿ. ಆಶ್ರಮದಿಂದ ತರಿಸಿಕೊಂಡದ್ದು ಆದಿದೈವಿಕ, ನೀವು ಮಡೆ ಮಾಡಿದ್ದು ಮತ್ತು ಗುರುಗಳಿಂದ ಅಭಿಮಂತ್ರಿಸಿಕೊಂಡದ್ದು ದೈವಿಕ ಆಗುತ್ತೆ. ನೆನಪಿಡ್ತೀರಾ? ಸೊ ಆಶ್ರಮದೊಳಗೆ ಗುರುಗಳ ಹೀಲಿಂಗು ಸಿಗುತ್ತೆ, ಗುರುಗಳ ಆಶೀರ್ವಾದ ಸಿಗುತ್ತೆ, ಪ್ಲಸ್ ಆ ಬೇರುಗಳ ಒಂದು ಪರಿಣಾಮ ಆಗುತ್ತೆ ಅದರಿಂದ. ಸೊ ನಿಮ್ಮ ಇಷ್ಟ. ಎಲ್ಲರೂ ನೀವು ತಗೊಳ್ಬೇಕು ಅಂತ ನಾನು ಎಂದೂ ನಿಮಗೆ ಯಾರಿಗೂ ಹೇಳೋದಿಲ್ಲ. ನೀವಾಗಲೇ ವಿಶ್ವಾಸಿಟ್ಟು ತರಿಸ್ಕೊಂಡು ಅದನ್ನು ಬಳಸ್ಕೊಂಡು ನೀವು ಅದರ ಫಲ ನೋಡ್ಬೋದಾಗಿದೆ, ಅದರ ಮಹತ್ವವನ್ನು ಕಾಣಬಹುದಾಗಿದೆ ಹೇಳಿ. ಸೊ ದೈವಿಕ ಜೀವನದ ಮತ್ತೊಂದು ಲಾಭವನ್ನು ಈ ಎಪಿಸೋಡ್ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಆವಾಗವಾಗ ದೈವಿಕ ಜೀವನವನ್ನು ಬಳಸಿಕೊಳ್ಳಿ. ಮತ್ತು ನಿಮಗೆ ಹೇಳಿದ್ದು ಮತ್ತೊಮ್ಮೆ ನೆನಪಿಸ್ಕೊತೀನಿ, ನಿಮಗೆ ಯಾವುದಾದ್ರೂ ಕೆಲಸ ಆಗಬೇಕಾದಾಗ, ಯಾರು ಕೂಡ ಮಾತಾಡುವಾಗ ಯಾವ ವಾದದೊಳಗೆ ಜಯ ಗಳಿಸ್ಬೇಕು ಅಂದಾಗ ಒಂದಿಷ್ಟು ನಾ ಹೇಳಿರಲಿಲ್ಲ, ನನಗೆ ಗೊತ್ತಿಲ್ಲ, ಯಾಕಂದರೆ ಸಾಕಷ್ಟು ಸರಿ ಹೇಳಿರ್ಬೋದು ಅನಿಸುತ್ತೆ. ಮತ್ತು ಈಗ ನೆನಪಾಗ್ತಾ ಇದೆ, ಒಂದಿಷ್ಟು ದೈವಿಕ ಚೂರ್ಣವನ್ನು ತೆಗೆದುಕೊಂಡು ಬ್ರೌನ್ ಶುಗರ್ ಅಂತ ಸಿಗುತ್ತೆ. ಬ್ರೌನ್ ಶುಗರ್ ಸಿಗದೆ ಹೋದರೆ ಒಂದಿಷ್ಟು ಸಕ್ಕರೆಯ ಪುಡಿ ಅದನ್ನು ಕೂಡಿಸಿ ನಾಲಿಗೆ ಕೆಳಗಿಟ್ಕೊಂಡ್ಬಿಡ್ರಿ. ಎಷ್ಟು ಅದ್ಭುತ ಪರಿಣಾಮ ಬೀರುತ್ತಪ್ಪ ಅಂದ್ರೆ, ನಿಮ್ಮ ಎದುರಿಗೆ ಮಾತಾಡುವವ್ರ ಮೇಲೆ ಅದು ಪರಿಣಾಮ ಬೀರ್ತದೆ, ನಿಮ್ಮ ವಾಣಿಗೆ ಪರಿಣಾಮ ಬೀರ್ತದೆ. ಹೀಗೂ ಕೂಡ ನೀವು ದೈವಿಕ ಚೂರ್ಣವನ್ನು ಬಳಸ್ಕೊಳ್ಬೋದಾಗಿದೆ ಅನ್ನೋದು ಹೇಳಿ
ಶ್ರೀ ಗುರುದೇವ್.